ಸಂಗಮ ಅಂದರೆ ನಿಂತಲ್ಲಿ ನಿಲ್ಲುವುದಿಲ್ಲ. ಧರ್ಮ ಪ್ರಸಾರಕ್ಕಾಗಿ ತನ್ನ ಜೋಳಿಗೆಯನ್ನು ಹಿಡಿದುಕೊಂಡು ಭಿಕ್ಷೆಯನ್ನು ಬೇಡಿಕೊಂಡು ಶಿವನ ಬಗ್ಗೆ ಧರ್ಮ ಪ್ರಸಾರ. ಸಿದ್ದೇಶ್ವರ ದೇವರು ಭಸ್ಮ ಒಳಗಿನ ಕವಚದ ಒಳಗಡೆ ಲಿಂಗಾಕಾರದ ಭಸ್ಮ ಇದೆ. ಈ ಪಂಜುರ್ಲಿ ದೈವ ಹಾಗೂ ಕಲ್ಕುಡ ಕಲ್ಲೊಟ್ಟಿ ಚಾಮುಂಡಿ ಈ ದೈವಗಳು ಈ ಮಠದ ಜಾಗದಲ್ಲಿ ಆರಾಧನೆಗೊಳ್ತಾ ಇದೆ.
ನಮ್ಮ ಕಾಪು ವಾಹಿನಿಯನ್ನು ವೀಕ್ಷಿಸುತ್ತಿರುವಂತಹ ವೀಕ್ಷಕರಿಗೆ ನಮಸ್ಕಾರಗಳು. ಇದೀಗ ನಾವು ಕ್ಷೇತ್ರ ದರ್ಶನ ಅನ್ನುವಂತಹ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇವೆ. ಕ್ಷೇತ್ರ ದರ್ಶನ ಅಂತ ಹೇಳಿದರೆ ಈ ನಮ್ಮ ತುಳುನಾಡಿನ ಅನೇಕ ದೇವಸ್ಥಾನಗಳ ವಿಷಯವನ್ನು ಜನರಿಗೆ ತಲುಪಿಸುವಂತಹ ಒಂದು ಸಣ್ಣ ಪ್ರಯತ್ನ. ಇಂದು ನಾವು ಕಾಪು ತಾಲೂಕಿನ ಪಾಂಗಾಳ ಅನ್ನುವಂತಹ ಗ್ರಾಮದಲ್ಲಿ ಜಂಗಮ ಮಠಕ್ಕೆ ಬಂದಿದ್ದೇವೆ. ಈ ಜಂಗಮ ಮಠದ ಬಗ್ಗೆ ಇಲ್ಲಿನ ಮುಖ್ಯಸ್ಥರಿಂದ, ಇಲ್ಲಿನ ಅರ್ಚಕರಿಂದ ನಾವು ಮಾಹಿತಿಯನ್ನು ಪಡೆಯಲಿದ್ದೇವೆ. ಈ ಹಿಂದೆ ಅನೇಕ ಕಡೆಗಳಲ್ಲಿ ನೇರ ಪ್ರಸಾರದ ಮೂಲಕ ನಮ್ಮ ಕಾಪು ವಾಹಿನಿ ಮನೆ ಮಾತಾಗಿತ್ತು. ಇದೀಗ ನಾವು ಈ ಕ್ಷೇತ್ರ ದರ್ಶನ ಅನ್ನುವಂತಹ ವಿಡಿಯೋಗಳ ಮೂಲಕ ನಿಮ್ಮ ಮುಂದೆ ಅನೇಕ ದೈವಸ್ಥಾನಗಳನ್ನು ಪರಿಚಯಿಸಲಿದ್ದೇವೆ. ಇದೀಗ ಜಂಗಮ ಮಠದಲ್ಲಿರುವಂತಹ ಇಲ್ಲಿನ ಅರ್ಚಕರನ್ನು ಮಾತನಾಡಿಸೋಣ. ವೀಕ್ಷಕರೇ, ಇದೀಗ ನಮ್ಮ ಜೊತೆ ಈ ಪಾಂಗಾಳ ಜಂಗಮ ಮಠದ ಅರ್ಚಕರಿದ್ದಾರೆ, ಅವರನ್ನು ಮಾತನಾಡಿಸೋಣ. ಸರ್, ನಿಮ್ಮ ಹೆಸರು? ಮಹೇಶ್ ಪ್ರಸಾದ್ ಅಂತ. ನೀವು ಎಷ್ಟು ವರ್ಷದಿಂದ ಇಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀರಾ? ಹಿರಿಯರ ಕಾಲದಿಂದಲೂ ಪೂಜೆ ಮಾಡ್ತಕೊಂಡು ಬರ್ತಾ ಇದ್ದೆ. ಬೆಳಿಗ್ಗೆ ಎಷ್ಟು ವರ್ಷ ಆಗಿರ್ಬೋದು ಅಂದಾಜು? ಅಂದಾಜು 200 ಹಾಂ 200 ವರ್ಷ ಇರ್ಬೋದು. ನೀವು ಎಷ್ಟು ವರ್ಷದಿಂದ ಇಲ್ಲಿ? ನಾನು ಇಲ್ಲೊಂದು 30-35 ವರ್ಷದಿಂದ. ಅಂದರೆ ಇದು ನಿಮ್ಮ ಹಿಂದೆ ನಿಮ್ಮ ಹಿರಿಯರು ಕೂಡ ತಂದೆ ಮುಂದುವರಿಸ್ತಾ ಇದ್ದೇನೆ. ಹೌದು, ದಿನನಿತ್ಯ ಬೆಳಿಗ್ಗೆ ಮತ್ತು ರಾತ್ರಿ ಪೂಜೆ, ವಿಶೇಷ ಪೂಜೆಗಳು, ಚೌತಿ, ನವರಾತ್ರಿ ಮತ್ತು ಶಿವರಾತ್ರಿ ಎಲ್ಲ ವಿಶೇಷ ಪೂಜೆ ನಡೀತವೆ. ನಿತ್ಯ ಅಂದರೆ ಇಲ್ಲಿ ನಿತ್ಯ ಪೂಜೆ ನಡೀತಾ ಇದೆ, 2 ಹೊತ್ತು ಪೂಜೆ ನಡೀತಾ ಇದೆ. ಅಂದರೆ ಈ ಜಂಗಮ ಮಠ ಅಂತ ಹೇಳಿದರೆ ಇಲ್ಲಿ ಭಸ್ಮವನ್ನೇ ಇಲ್ಲಿ ಪ್ರಸಾದವಾಗಿ ನೀಡ್ತಾರೆ ಅಂತ ಹೇಳಿ, ಇದರ ಬಗ್ಗೆ ಅಂದರೆ ಈ ಭಸ್ಮವನ್ನು ಹೇಗೆ ತಯಾರಿ ಮಾಡ್ತಾರೆ ಆ ಬಗ್ಗೆ? ಅದಕ್ಕೆ ಒಂದು ಈ ಭಸ್ಮ ಅಂದರೆ ಸೆಗಣಿಯನ್ನೇ ಅದನ್ನು ಇದು ಮಾಡಿ ಕರ್ಪೂರ ಇದೆಲ್ಲ ಇದು ಮಾಡಿ ಹೊತ್ತಿಸಿ ಅದನ್ನ ಇದು ಮಾಡಿ ಭಸ್ಮ ಮಾಡ್ತಾರೆ. ಇಲ್ಲಿಗೆ ಅಂದರೆ ಎಲ್ಲಿಂದ ಎಲ್ಲ ಜನರು ಬರ್ತಾರೆ, ಭಕ್ತರು ಬರ್ತಾರೆ ಈ ಭಾಗದಲ್ಲಿ, ಪಾಂಗಾಳದಲ್ಲಿ ಮತ್ತು ಸುತ್ತಮುತ್ತಲಿನ ಊರವರೆಲ್ಲ? ಸಾರ್ವಜನಿಕರೆಲ್ಲ ಆಮೇಲೆ ಬೇರೆ ಮಠಗಳಿದೆ ಸಂಬಂಧಪಟ್ಟದ್ದು, ಹಾಗೆ ಅವರೆಲ್ಲ ಸೇರ್ತಾರೆ ಇಲ್ಲಿ ಕಾರ್ಯಕ್ರಮದಲ್ಲೆಲ್ಲ ಸೇರ್ತಾರೆ. ಅಂದರೆ ವರ್ಷಕ್ಕೆ ಒಂದ್ಸರಿ ಜಾತ್ರೆ ಆಗುತ್ತೆ, ಚೌತಿ ಇದಕ್ಕೆ ಎಲ್ಲ ಜನ ಸೇರ್ತಾರೆ ವಿಶೇಷವಾಗಿ. ಚೌತಿಗೆ ವಿಶೇಷವಾಗಿ. ಹೌದು. ಮತ್ತು ಶಿವರಾತ್ರಿಗೆ ನಾವು ಅಂದರೆ ಎಲ್ಲರ ಮನೆಯಲ್ಲಿ ಪೂಜೆ ಇರ್ತದಲ್ಲ, ಎಲ್ಲ ಮಠದಲ್ಲಿ ಸಹ ಪೂಜೆ, ಹಾಗಾಗಿ ಬರ್ತಾರೆ. ಶಿವರಾತ್ರಿ ವಿಶೇಷ ಪೂಜೆಯಾಗಿ ನಡೀತದೆ. ವೀಕ್ಷಕರೇ, ಇದೀಗ ನಮ್ಮ ಜೊತೆ ಜಂಗಮ ಮಠದ ಮನೆತನಕ್ಕೆ ಸಂಬಂಧಿಸಿದ ಗಿರೀಶ್ ಕುಮಾರ್ ಅವರಿದ್ದಾರೆ. ಅವರು ಈ ಮಠದ ಬಗ್ಗೆ ಏನು ಹೇಳ್ತಾರೆ ಅಂತ ಹೇಳಿ ಅವರಲ್ಲೇ ಕೇಳೋಣ. ನಮಸ್ಕಾರ. ಪಾಂಗಾಳ ಗ್ರಾಮದ ವೀರಶೈವ ಜಂಗಮ ಮಠವಾಗಿದೆ ಇದಾಗಿದೆ. ಇದು ಕರಾವಳಿಯ ಒಟ್ಟು 64 ಮಠಗಳಲ್ಲಿ ಒಂದಾಗಿದೆ. ವಿಶೇಷವಾಗಿ ಇದು ಗುರುಪರಂಪರೆಗೆ ಸೇರಿದ ಮಠವಾಗಿದ್ದು, ನಮ್ಮ ಇತಿಹಾಸದಲ್ಲಿ ನೋಡಬೇಕಂದ್ರೆ ರಾಜ ವಿಕ್ರಮಾದಿತ್ಯನ ಕಾಲದಲ್ಲಿ ಉತ್ತರ ಕರ್ನಾಟಕದಿಂದ ಶ್ರೀ ಸಿದ್ದೇಶ್ವರ ಶಿವಯೋಗಿಗಳು ಧರ್ಮ ಪ್ರಚಾರಕ್ಕಾಗಿ ಈ ಕರಾವಳಿ ಭಾಗಕ್ಕೆ ಬರ್ತಾರೆ. ಈ ಕರಾವಳಿ ಭಾಗದಲ್ಲಿ ಸರಿಸುಮಾರು 64 ಮಠಗಳನ್ನು ಸ್ಥಾಪಿಸುತ್ತಾರೆ. ಈ 64 ಮಠಗಳಲ್ಲಿ ಹತ್ತಿರದಲ್ಲಿ ಹೇಳೋದಾದರೆ ಉಡುಪಿ ಜಂಗಮ ಮಠ ಇದೆ, ಅನತಿ ದೂರದಲ್ಲಿ ಉಪ್ಪೂರು ಜಂಗಮ ಮಠ ಇದೆ, ಹಾಗೂ ಕಲ್ಯಾಣಪುರ ಜಂಗಮ ಮಠ, ಕುಂದಾಪುರದಲ್ಲಿ 2 ಜಂಗಮ ಮಠಗಳಿವೆ, ಹಾಗೂ ಮುಲ್ಕಿಯಲ್ಲಿ 2 ಮಠಗಳು, ಚರಂತಿ ಮಠ ಮತ್ತು ಮಹಾಂತಿನ ಮಠಗಳು, ಹಾಗೂ ಸುರತ್ಕಲಲ್ಲಿ 1 ಜಂಗಮ ಮಠ ಇದೆ, ಎಣ್ಣೆಹೊಳೆ ಜಂಗಮ ಮಠ, ಹಾಗೂ ಕಾರ್ಕಳದಲ್ಲಿ ವೀರಭದ್ರ ಸ್ವಾಮಿ ದೇವಸ್ಥಾನವಿದೆ, ಹಾಗೂ ಇಲ್ಲಿ ಹಿರಿಯಡ್ಕದಲ್ಲಿ ಕೊಂಡಾಡಿ ಜಂಗಮ ಮಠ. ತದನಂತರ ಮಂಗಳೂರಲ್ಲಿ 2 ಮಠ ಇದೆ, ಕಾಸರಗೋಡಲ್ಲಿ 1 ಮಠ ಇದೆ. ಈ ಎಲ್ಲ 64 ಮಠಗಳಿಗೆ ಗುರುಪುರ ಜಂಗಮ ಮಠವು ಗುರುಮಠವಾಗಿರುತ್ತದೆ. ಕೆಳದಿ ರಾಜರ ಪೂರ್ವದಲ್ಲಿ ಅಂದರೆ 3ನೇ 4ನೇ ಶತಮಾನದಲ್ಲಿ ಇಲ್ಲಿ ವೀರಶೈವ ಜಂಗಮರು ವ್ಯಾಪಾರಕ್ಕಾಗಿ ಬಂದಿರ್ತಿದ್ರು. ವ್ಯಾಪಾರಕ್ಕಾಗಿ ಬಂದಿರುವಂಥ ಸಮಯದಲ್ಲಿ ಉಳ್ಕೊಳ್ಳುವ ವ್ಯವಸ್ಥೆಯಾಗಿ ಅಲ್ಲಲ್ಲಿ ಮಠಗಳನ್ನು ಸ್ಥಾಪನೆ ಮಾಡ್ತಾರೆ. ಕೆಳದಿ ರಾಜರ ಕಾಲದಲ್ಲಿ ಈ ಮಠಗಳಿಗೆಲ್ಲ ರಾಜಾಶ್ರಯವು ಸಿಗ್ತದೆ. ಸಾಕಷ್ಟು ಉಂಬಳಿ, ಭೂದಾನ ಮತ್ತು ದೇವರ ಪೂಜೆಗೆ ಅನುಕೂಲವಾಗುವ ಹಾಗೆ ರಾಜಧನವನ್ನು ಕೊಡಲಾಗುತ್ತದೆ.
ಈ ಪಾಂಗಾಳ ಗ್ರಾಮದ ಎಲ್ಲ ಕಡೆಯಲ್ಲೂ ಕಲ್ಲಿನ ಒಂದು ಗಡು ಕಲ್ಲಿನ ಒಂದು ಲಿಂಗಮೂರ್ತಿಯ ಗಡುಕಲ್ಲುಗಳು ಸಿಗ್ತದೆ. ಮಧ್ಯದಲ್ಲಿ ಲಿಂಗಮೂರ್ತಿ, ಎರಡು ಸೈಡಲ್ಲಿ ಸೂರ್ಯ ಮತ್ತು ಚಂದ್ರನ ಆಕೃತಿಯ ಕಲ್ಲುಗಳನ್ನು ನೆಡುತ್ತಾರೆ. ಅಂದರೆ ಅದರ ಒಂದು ಸುತ್ತ ಈ ಮಠದ ಒಂದು ವಿಸ್ತೀರ್ಣದ ಬಗ್ಗೆ ಅದರಲ್ಲಿ ತಿಳಿಯಬಹುದಾಗ್ತದೆ. ಇದರ ನಂತರ ನಮ್ಮ ಪಾಂಗಾಳ ಜಂಗಮಠದ ಇಲ್ಲಿಗೆ ಸರ್ವ ಗ್ರಾಮದವರೆಲ್ಲ ಬಂದು ಪೂಜೆಯನ್ನು ಕೊಡ್ತಾರೆ. ಹಾಗೆ ಇಲ್ಲಿ ನಡೆಯುವಂಥ ಉತ್ಸವಾದಿಗಳಲ್ಲಿ ದೇವತಾ ಕಾರ್ಯಕ್ರಮಗಳಲ್ಲಿ ಬಂದು ಪಾಲ್ಗೊಳ್ಳುತ್ತಾರೆ. ಅದೇ ರೀತಿಯಾಗಿ ಇಲ್ಲಿ ಏನೆಲ್ಲ ಸೇವೆಗಳು ನಡೀತವೆ, ವಾರ್ಷಿಕವಾಗಿ ಆಗಿರ್ಬೋದು ಅಥವಾ ನಿತ್ಯ ಸೇವೆ ಆಗಿರ್ಬೋದು, ಅಥವಾ ಈ ಶಿವನಿಗೆ ನಡೆಯುವಂತಹ ರುದ್ರಾಭಿಷೇಕ, ಈ ಬಗ್ಗೆ ನಮ್ಮ ವೀಕ್ಷಕರಿಗೆ ಮಾಹಿತಿಯನ್ನು ತಿಳಿಸಿಕೊಡ್ಬೇಕಂತ ಹೇಳಿ ವಿನಂತಿ. ವಿಶೇಷವಾಗಿ ಸೋಮವಾರ ದಿವಸ ರುದ್ರಾಭಿಷೇಕ ನಡೆಯುತ್ತದೆ. ಯಾರು ಸೇವಾರ್ಥಿಗಳು ಇಷ್ಟಪಟ್ಟಲ್ಲಿ ಪೂಜೆಯನ್ನು ಕೊಟ್ಟು ನಡೆಸ್ಬೋದು. ಹಾಗೂ ಇಲ್ಲಿ ಚೌತಿ ಹಬ್ಬದ ಸಂದರ್ಭದಲ್ಲಿ ವಿಶೇಷವಾದ ಪಂಚಗಜ್ಜ ಸೇವೆ, ಅಪ್ಪದ ಸೇವೆಗಳು ನಡೆಯುತ್ತದೆ. ಇಲ್ಲಿ ಊರಿನ ಎಲ್ಲ ಸಮಸ್ತ ಭಕ್ತರು ಬಂದು ಈ ವಿಶೇಷ ಪೂಜೆಯಲ್ಲಿ ಪಾಲ್ಗೊಳ್ಳುತ್ತಾರೆ. ಹಾಗೆ ಶಿವರಾತ್ರಿ ದಿವಸದಲ್ಲಿ ವಿಶೇಷ ಅಭಿಷೇಕ ಪೂಜೆಗಳು ನಡೆಯುತ್ತದೆ. ಭಕ್ತಾದಿಗಳು ಬಂದು ಈ ಪೂಜೆಯಲ್ಲಿ ಪಾಲ್ಗೊಳ್ಳುತ್ತಾರೆ. ಹಾಗೂ ಇಲ್ಲಿ ಕೆಳದಿ ರಾಜರ ಕಾಲದಲ್ಲಿ ಇಲ್ಲಿ ವಿಶೇಷ ಪ್ರಭಾವ, ಕರಾವಳಿ ಭಾಗದಲ್ಲಿ ವಿಶೇಷವಾದ ಪ್ರಭಾವ ಅಂದರೆ ಎಲ್ಲ ಮಠಗಳಿಗೆ ಏನು ಉಂಬಳಿ ಕೊಡುವಂಥದ್ದು, ಮತ್ತು ಇಲ್ಲಿ ಅವರು ಬಂದಾಗ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆಗಳು ಈ ಜಂಗಮಠಗಳಲ್ಲೇ ಆಗ್ತಾಯಿತ್ತು. ಆ ರಾಜರುಗಳು ಘಟ್ಟದ ಮೇಲಿಂದ ಬರುವಾಗ ಕಾಸರಗೋಡಿ ತನಕ ಇಲ್ಲೇ ಬಂದು ಮಠಗಳಲ್ಲೆಲ್ಲ ಬಂದು ದೇವರಿಗೆ ಪೂಜೆ ಸಲ್ಲಿಸಿ ಉಳ್ಕೊಳ್ತಾ ಇದ್ದರು. ಹಾಗೂ 1743 ಕಾಲಘಟ್ಟದಲ್ಲಿ ಕೆಳದಿ ರಾಜರಾದ ಬಸಪ್ಪ ನಾಯಕನು ಇಲ್ಲಿ ಮಜೂರು ಕೋಟೆಯಲ್ಲಿ ಒಂದು ಕೋಟೆಯನ್ನು ಕಟ್ತಾನೆ. ರಾಜ್ಯ ವಿಸ್ತರಿಸ ಹಾಗೆ ಕೋಟೆಯನ್ನು ಕಟ್ತಾನೆ. ಆ ಕೋಟೆಯಲ್ಲಿ ಸೈನಿಕರೆಲ್ಲ ಯುದ್ಧದ ಸಮಯದಲ್ಲಿ ಯುದ್ಧ ದೇವತೆಯಾಗಿ ದಂಡಿನ ಮರಿ ಎಂಬ ದೇವಿಯನ್ನು ಪೂಜಿಸ್ತಾ ಇದ್ದರು. ಆ ದಂಡಿನ ಮರಿ ದೇವಿಯನ್ನು ಪೂಜಿಸುವುದು ಯಾಕೆಂದರೆ ಯುದ್ಧದಲ್ಲಿ ಜಯಶಾಲಿ ಆಗಬೇಕು, ನಮಗೆ ಜಯ ಸಿಗಬೇಕಂತ ಆ ಕಾರಣದಿಂದ. ಹಾಗೆ ಕಾಲಾಂತರದಲ್ಲಿ ಟಿಪ್ಪು ಸುಲ್ತಾನ್ ಬಂದ ನಂತರ ಆ ಕೋಟೆ ನಾಮಾವಶೇಷ ಆಗ್ತದೆ. ಅದರ ನಂತರ ದೇವಿಯು ಕಾಪು ಕ್ಷೇತ್ರಕ್ಕೆ ಬಂದದ್ದು ತಮಗೆಲ್ಲರಿಗೂ ಗೊತ್ತಿದೆ. ಹಾಗಾಗಿ ನಮ್ಮ ಮಾರಿಗುಡಿಗೂ ನಮ್ಮ ಜಂಗಮಠಕ್ಕೂ ವಿಶೇಷವಾದ ಒಂದು ಸಂಬಂಧ ಇದೆ ಅಂತ ಹೇಳ್ಬೋದು. ವಿಶೇಷವಾಗಿ ಜಂಗಮ ಮಠ ಅಂತ ಹೇಳಿದರೆ ಶಿವನ ಆರಾಧನೆ ಇಲ್ಲಿ ಮುಖ್ಯವಾಗಿ ಕಾಣಲಿಕ್ಕೆ ಸಿಗ್ತದೆ. ಇದರ ಹೊರತಾಗಿ ಇಲ್ಲಿ ಬೇರೆ ಯಾವೆಲ್ಲ ಆರಾಧನೆಗಳಿವೆ, ಬೇರೆ ಯಾವೆಲ್ಲ ಉಪ ದೇವರುಗಳಿದ್ದಾರೆ, ಇದರ ಬಗ್ಗೆ ತಿಳಿಸ್ಕೊಡ್ಬೇಕಂತ ಹೇಳಿ ವಿನಂತಿ. ಈ ಕ್ಷೇತ್ರದಲ್ಲಿ ನಾಗ ಸಾನ್ನಿಧ್ಯವಿದೆ. ವಿಶೇಷವಾಗಿ ನಾಗ ಸಾನ್ನಿಧ್ಯ, ಅದರ ಪಕ್ಕದಲ್ಲಿ ಕೆರೆ ಇದೆ. ಆ ಕೆರೆಯ ಪಕ್ಕದಲ್ಲಿ ದುರ್ಗಾದೇವಿಯ ಸ್ಥಾನವೂ ಇದೆ. ಹಾಗೂ ಕರಾವಳಿ ಈ ಕ್ಷೇತ್ರದಲ್ಲಿ ಜಂಗಮಠ ಇರುವುದರಿಂದ ದೈವ ಪರಂಪರೆಯು ಈ ಮಠದೊಟ್ಟಿಗೆ ನಡೆದುಕೊಂಡು ಬರ್ತಿದೆ. ಪಂಜುರ್ಲಿ ದೈವ ಹಾಗೂ ಕಲ್ಕುಡ ಕಲ್ಲೊಟ್ಟಿ ಚಾಮುಂಡಿ ಈ ದೈವಗಳು ಈ ಮಠದ ಜಾಗದಲ್ಲಿ ಆರಾಧನೆಗೊಳ್ತಾ ಇದೆ. ಹಾಗೂ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಮಹಾಲಿಂಗೇಶ್ವರ ದೇವರು ಮತ್ತು ವೀರಭದ್ರೇಶ್ವರ ದೇವರು ಹಾಗೂ ಭದ್ರಕಾಳಿ ದೇವರ ಒಂದು ಸ್ಥಾನವೂ ಇದೆ. 1.5 ಕಿಲೋಮೀಟರ್ ಅನತಿ ದೂರದಲ್ಲಿದೆ. ಆ ಕ್ಷೇತ್ರ ಈಗ ಅಜೀರ್ಣಾವಸ್ಥೆಯಲ್ಲಿದೆ. ಒಂದು ಕಾಲದಲ್ಲಿ ಬಹಳ ಒಂದು ವೈಭವತವಾಗಿ ಜಾತ್ರೆಗಳು ನಡೆಯುತ್ತಿದ್ದಂತಹ ಈ ಸ್ಥಳವಾಗಿರ್ತದೆ. ಸಾಮಾನ್ಯವಾಗಿ ಮಠ ಅಂತ ಹೇಳಿದರೆ ಅಲ್ಲಿ ಸ್ವಾಮೀಜಿಗಳಿರ್ತಾರೆ. ಇಲ್ಲಿನ ಈ ಜಂಗಮ ಮಠ ಯಾವ ರೀತಿಯಲ್ಲಿ ಮುನ್ನಡೆತಾ ಇದೆ, ಅದೇ ರೀತಿಯಾಗಿ ಇಲ್ಲಿ ಯಾವ ಕಾರ್ಯಕ್ಕಾಗಿ ಈ ಮಠವನ್ನು ಸ್ಥಾಪಿಸಿದ್ರಂತ ಹೇಳಿ ನಾವು ಇವರಲ್ಲಿ ಕೇಳೋಣ. ಅನಾದಿ ಕಾಲದಲ್ಲಿ ಜೋಡು ಮುನಿಗಳು, 2 ಸನ್ಯಾಸಿಗಳು, 2 ಗುರುಗಳಿಂದ ಈ ಮಠ ನಿರ್ಮಾಣವಾಗಿತ್ತು ಅಂತ ಪ್ರಶ್ನಾ ಚಿಂತನದಲ್ಲಿ ಕಂಡುಬರ್ತದೆ. ಮಠಗಳನ್ನು ಯಾಕೆ ಸ್ಥಾಪನೆ ಮಾಡ್ತಿದ್ದಾರೆ ಅಂದರೆ, ಮುಂಚಿನ ಕಾಲದಲ್ಲಿ ಯಾತ್ರಾರ್ಥಿಗಳು ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗ್ತಾ ಇದ್ದರು. ಅವರಿಗೆ ಬಾಯಾರಿಕೆಗಾಗಿ ಹಾಗೂ ದಾಸೋಹದ ಪರಿಕಲ್ಪನೆಗಾಗಿ ಈ ಮಠಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಈಗಾಗಲೇ ನೀವು ತುಂಬ ನಮ್ಮ ವೀರಶೈವ ಮಠಗಳಲ್ಲಿ ಮುಖ್ಯ ಉದ್ದೇಶವೇ ದಾಸೋಹ, ಹಸಿದವರಿಗೆ ಊಟ ನೀಡುವಂಥ ಒಂದು ವ್ಯವಸ್ಥೆಗಳು ಅನಾದಿ ಕಾಲದಿಂದ ನಡ್ತಿವೆ. ಹಾಗೆಯೇ ಈ ಮಠಗಳು ಅದೇ ಉದ್ದೇಶಕ್ಕಾಗಿ ನಿರ್ಮಾಣವಾದಂಥವುಗಳು.
ಹಾಗೂ ಪೂರ್ವಕಾಲದಲ್ಲಿ 2 ಸ್ವಾಮೀಜಿಗಳಿದ್ದರು. ಆ ಸ್ವಾಮೀಜಿಗಳ ನಂತರ ಈ ಮಠದಲ್ಲಿ ಮತ್ತೆ ಮುಂದೆ ಯಾವುದೇ ಸ್ವಾಮೀಜಿಗಳಾಗಿಲ್ಲ. ಈಗ ಪ್ರಸ್ತುತ ಗುರುಪುರ ಜಂಗಮ ಮಠದಲ್ಲಿ ಸ್ವಾಮೀಜಿಗಳು ಇದ್ದಾರೆ. ಬೇರೆ ಯಾವ ಮಠದಲ್ಲೂ ಅವರ ಮಠದಲ್ಲೂ ಇಲ್ಲ. ಆಯಾ ಮನೆತನದವರು ಪೂಜಾ ವ್ಯವಸ್ಥೆಗಳನ್ನು ನಡೆಸಿಕೊಂಡು ಹೋಗ್ತಾ ಇದ್ದಾರೆ. ಈ ಕ್ಷೇತ್ರದಲ್ಲಿರುವಂತಹ ಲಿಂಗರೂಪಿ ಈಶ್ವರನ ಸಾನ್ನಿಧ್ಯ, ಇಲ್ಲಿ ಈ ಲಿಂಗವನ್ನು ಯಾವ ರೀತಿಯಲ್ಲಿ ಪ್ರತಿಷ್ಠೆ ಮಾಡಲಾಗಿದೆ, ಅದೇ ರೀತಿಯಾಗಿ ಇಲ್ಲಿಗೆ ಬರುವಂತಹ ದಾರಿ, ಯಾವ ದಾರಿಯಲ್ಲಿ ಇಲ್ಲಿಗೆ ಬರ್ಬೋದಂತ ಹೇಳಿ ಇವರಲ್ಲಿ ಕೇಳೋಣ. ಉಡುಪಿಯಿಂದ ಸರಿಸುಮಾರು 12 ಕಿಲೋಮೀಟರ್ ಅಂತರದಲ್ಲಿ ಉಡುಪಿ ಮಂಗಳೂರು ಹೈವೇಯಲ್ಲಿ, ರಾಜ್ಯ ಹೆದ್ದಾರಿಯಲ್ಲಿ ಈ ಜಂಗಮ ಮಠವನ್ನು ಕಾಣಬಹುದು. ಪೂರ್ವ ಭಾಗದಲ್ಲಿ ಪಾಂಗಾಳ ಎಂಬ ಗ್ರಾಮದಲ್ಲಿ ನೆಲೆಯಾಗಿದೆ. ಹಾಗೂ ಇಲ್ಲಿ ಬೆಳಗ್ಗೆ 8 ಗಂಟೆ 8:30 9 ಗಂಟೆವರೆಗೆ ಪೂಜೆ ಆಗ್ತದೆ. ಆ ಪೂಜೆ ಟೈಮಲ್ಲಿ ಭಕ್ತಾದಿಗಳು ಬಂದು ತಮ್ಮ ಸೇವೆಗಳನ್ನು ಕೊಡಬಹುದು. ಈ ಸಿದ್ದೇಶ್ವರ ದೇವರು ಭಸ್ಮ ಒಳಗಿನ ಕವಚದ ಒಳಗಡೆ ಲಿಂಗಾಕಾರದ ಭಸ್ಮ ಇದೆ. ಈ ಲಿಂಗಾಕಾರದ ಭಸ್ಮವನ್ನು ವಿಶೇಷವಾಗಿ ದನದ ಸೆಗಣಿಯಿಂದ ವಿಶೇಷ ಕಾರ್ಯಗಳಿಂದ ಅದಕ್ಕೆ ಕೆಲವು ವಸ್ತುಗಳನ್ನು ಸೇರಿಸಿ ಭಸ್ಮವನ್ನು ತಯಾರಿಸಲಾಗುತ್ತದೆ. ಹಾಗೂ ವಿಶೇಷವಾದ ಸ್ವಾಮೀಜಿಗಳು ಹಾಗೂ ದಿವ್ಯ ಪುರುಷರು ಇದಕ್ಕೆ ಮಂತ್ರ ಉಪದೇಶ ಮಾಡಿ ಹಾಗೂ ಇದನ್ನು ವಿಶೇಷವಾದ ಪೂಜೆಯಿಂದ ಮಾಡಿ ಇದನ್ನು ಪ್ರತಿಷ್ಠಾಪಿಸುತ್ತಾರೆ. ಈ ಎಲ್ಲ ಮಠಗಳಲ್ಲಿ ಪ್ರತಿಷ್ಠೆ ರೂಪದಲ್ಲಿ ಸಿದ್ದೇಶ್ವರ ದೇವರುಗಳು ಕಾಣಬಹುದು. ಈ ಹೆಚ್ಚಿನ ಎಲ್ಲ ಮಠಗಳಲ್ಲಿ ಸಹ ಒಳಗಡೆ ಭಸ್ಮರೂಪಿಯಾದ ಲಿಂಗವಿದೆ. ವೀಕ್ಷಕರೇ, ವಿಶೇಷವಾಗಿ ಈ ನಾವು ಬೇರೆಲ್ಲ ದೇವಸ್ಥಾನಗಳಲ್ಲಿ ಅಥವಾ ದೈವಸ್ಥಾನಗಳಲ್ಲಿ ಆಗಿರ್ಬೋದು, ಈ ಕುಂಕುಮ ಅಥವಾ ಗಂಧದ ಬಳಕೆಯನ್ನು ಮಾಡ್ತಾರೆ. ಅದು ಯಾವ ರೀತಿಯಲ್ಲಿ ಇರ್ತದೆ ಅಂತ ಹೇಳಿದರೆ, ಅಂಗಡಿಯಿಂದ ತರ್ತಾರೆ, ಅದು ರಾಸಾಯನಿಕ ಯುಕ್ತವಾಗಿರ್ತದೆ. ಆದರೆ ಇಲ್ಲಿ ಬಳಸುವಂತಹ ಈ ಒಂದು ವಿಭೂತಿ ಏನಿದೆ ಅದು ರಾಸಾಯನಿಕ ಅಲ್ಲ ಅನ್ನುವಂಥದ್ದು. ಹಾಗಾಗಿ ಇದಕ್ಕೆ ಅಭಿಷೇಕ ಮಾಡ್ತಾರೆ, ಅಂದರೆ ಇದರ ಮೇಲೆ ಅಭಿಷೇಕವನ್ನು ಮಾಡ್ತಾರೆ. ಇದು ಯಾವ ರೀತಿಯಾಗಿ ಇದರ ಮೇಲೆ ಅಂದರೆ ಇದು ಸೆಗಣಿಯಿಂದ ಮಾಡುವಂಥದ್ದು, ರಾಸಾಯನಿಕವಾಗಿರುವುದಿಲ್ಲ. ಹಾಗಾಗಿ ಇದರ ಮೇಲೆ ಅಭಿಷೇಕವನ್ನು ಯಾವ ರೀತಿಯಲ್ಲಿ ಮಾಡ್ತಾರೆ ಅಂತ ಹೇಳಿ ಇವರಲ್ಲಿ ಕೇಳಿ ತಿಳಿದುಕೊಳ್ಳೋಣ. ಈ ಭಸ್ಮವನ್ನು ಆಕಳಿನ ಸೆಗಣಿಯಿಂದ ತಯಾರು ಮಾಡಿ ಆಮೇಲೆ ಅದಕ್ಕೆ ಅಭಿಷೇಕ ಮಾಡಲಿಕ್ಕೆ ಕಷ್ಟವಾಗ್ತದೆ. ಆಗ ಆ ಕಾಲದಲ್ಲಿ ಅದಕ್ಕೆ ಗೇರು ಬೀಜ ಹಾಗೂ ಮುಂತಾದ ಕರ್ಪೂರ ಹಾಗೂ ಕರಿ ಮುಂತಾದ ಒಂದು ವಸ್ತುಗಳಿಂದ ಆ ಭಸ್ಮಕ್ಕೆ ಕಂತೆ ಕಟ್ಟುವುದಂತ ಹೇಳ್ತಾರೆ. ಕಂತೆ ಕಟ್ಟುವುದಂದರೆ ನಮಗೆ ಆ ಭಸ್ಮಕ್ಕೆ ಅದರ ಮೇಲೆ ಲೇಪನವನ್ನು ಮಾಡುವುದು. ಆ ಲೇಪನ ಮಾಡಿದರೆ ನಮಗೆ ಅಭಿಷೇಕವನ್ನು ಮಾಡಿದಾಗ ಆ ಭಸ್ಮಕ್ಕೆ ಯಾವುದೇ ಥರದ ತೊಂದರೆ ಏನು ಅಡೆತಡೆ ಆಗುವುದಿಲ್ಲ, ಅಂದರೆ ಭಸ್ಮ ಏನು ಹಾಳಾಗುವುದಿಲ್ಲ. ಹಾಗಾಗಿ ವಿಶೇಷವಾದ ಒಂದು ರಾಸಾಯನಿಕದಿಂದ ತಯಾರಿಸಿದ ಒಂದು ಭಸ್ಮಕ್ಕೆ ಕಂತೆಯನ್ನು ಬಳಿತಾರೆ. ಅದಕ್ಕೆ ನಾವು ದಿವಸಾಗಲೂ ಅಭಿಷೇಕವನ್ನು ಮಾಡುತ್ತೇವೆ. ಇಲ್ಲಿ ಭಸ್ಮವನ್ನೇ ಪ್ರಸಾದವಾಗಿ ಕೊಡುವಂಥದ್ದು. ಹೌದು. ವೀರಶೈವ ಜಂಗಮ ಮಠದಲ್ಲಿ ಭಸ್ಮವನ್ನೇ ಧಾರಣೆ ಮಾಡೋದು. ಗುರುಲಿಂಗ ಜಂಗಮ ಎಂಬ ಒಂದು ಕಲ್ಪನೆಯೊಂದಿಗೆ ದೇಹದ ಭಾಗಗಳಲ್ಲಿ ಭಸ್ಮವನ್ನೇ ಇದು ಮಾಡಿ ಹಾಗೂ ತ್ರಿಕಾಲದಲ್ಲಿ ಇಷ್ಟಲಿಂಗ, ವೀರಶೈವ ಜಂಗಮರು ಇಷ್ಟಲಿಂಗೋಪಾಸಕರು. ಬೆಳಿಗ್ಗೆ ಇಷ್ಟಲಿಂಗವನ್ನು ಹಾಗೂ ಮಧ್ಯಾಹ್ನ ಹಾಗೂ ಸಂಜೆ ಸಹ ಇಷ್ಟಲಿಂಗವನ್ನು ಪೂಜೆ ಮಾಡಿ ತದನಂತರವೇ ಪ್ರಸಾದವನ್ನು ಸ್ವೀಕರಿಸಬೇಕು. ಇದು ಜಂಗಮದ ಪದ್ಧತಿ. ನಮ್ಮ ಜಂಗಮ ಮಠದ ಇದಕ್ಕೆ ಸುಮಾರು ಒಂದು 5 ಪೀಠಗಳಿವೆ. 5 ಪಂಚಾಚಾರ್ಯರ ಪೀಠವಿದೆ. ಕೇದಾರ ಆಗ್ಬೋದು, ರಂಭಾಪುರಿ ಆಗ್ಬೋದು, ಉಜ್ಜಯಿನಿ, ಕಾಶಿ, ಶ್ರೀಶೈಲ, ಇಲ್ಲಿ 5 ಪೀಠಾಧಿಪತಿಗಳಿದ್ದಾರೆ. ಪ್ರಸ್ತುತ ನಮ್ಮ ಸಿದ್ದೇಶ್ವರ ದೇವರು ಹಾಗೂ ಪಾಂಗಾಳ ಜಂಗಮ ಮಠವು ಉಜ್ಜಯಿನಿ ಶಾಖಾ ಮಠಕ್ಕೆ ಸಂಬಂಧಪಟ್ಟದ್ದಾಗಿರ್ತದೆ. ಅಲ್ಲಿಯ ಗುರುಗಳು ಕಾಲಾಂತರಗಳಲ್ಲಿ ಪೂಜಾ ವ್ಯವಸ್ಥೆಗಳಲ್ಲಿ ಬರ್ತಾ ಹೋಗ್ತಾ ಇರ್ತಾರೆ. ಹಾಗೂ ನಮ್ಮಲ್ಲಿ ಗುರುವೇ ಶ್ರೇಷ್ಠ ಪದ್ಧತಿಯಾಗಿರ್ತದೆ. ಹಾಗೆ ಗುರುವಿಗೆ ನಮ್ಮ ಸರ್ವಸ್ವವು ಸಮರ್ಪಿತವು. ಅಂದರೆ ಉಜ್ಜಯಿನಿಯಲ್ಲಿ, ಕಾಶಿಯಲ್ಲಿ, ಇಲ್ಲೆಲ್ಲ ನಿಮ್ಮ ಸಮುದಾಯಕ್ಕೆ ಸಂಬಂಧಪಟ್ಟವರು ಅಲ್ಲಿ ಕೂಡ ಪೂಜೆ ಮಾಡ್ತಾರೆ. ಹೌದು. ಈ ಪ್ರಸ್ತುತ ಕೇದಾರದಲ್ಲಿ, ರಂಭಾಪುರಿಯಲ್ಲಿ, ಉಜ್ಜಯಿನಿಯಲ್ಲಿ ನೀವು ನೋಡಬಹುದು. ವೀರಶೈವ ಧರ್ಮದ ಪ್ರಕಾರವೇ ಅಲ್ಲಿ ಪೂಜೆ ಆಗ್ತಾ ಇದೆ. ಅಂದರೆ ಶೈವ ಪರಂಪರೆಯ ಪ್ರಕಾರ ಅಲ್ಲಿ ಪೂಜೆ ಆಗ್ತಿರುವಂಥದ್ದು. ಅದೇ ರೀತಿಯಾಗಿ ನಮ್ಮ ಬಸವಣ್ಣನವರು
ಮತ್ತು ಅಕ್ಕ ಮಹಾದೇವಿಯವರು ಇವರೆಲ್ಲ ವೀರಶೈವ ಇದರಲ್ಲೇ ಬರ್ತಾರೆ ಅನ್ನುವಂಥದ್ದು. ಈ ರೀತಿಯಾಗಿ ಬೇರೆ ಯಾರೆಲ್ಲ ಇದ್ದಾರೆ ಅನ್ನುವಂಥದ್ದು, ಸಂತರಾಗಿರ್ಬೋದು, ಈ ರೀತಿಯಲ್ಲಿ ಬೇರೆ ಯಾರೆಲ್ಲ ಇದ್ದಾರೆ ಪ್ರಸಿದ್ಧರಾದಂಥವರು? ಹೌದು ಹೌದು. ಸರಿಸುಮಾರು 12ನೇ ಶತಮಾನದ ಕಾಲಘಟ್ಟದಲ್ಲಿ ಒಂದು ಒಂದು ದೊಡ್ಡ ಒಂದು ಚಳವಳಿಯೇ ನಡೆಯಿತು ಬಸವಣ್ಣನ ನೇತೃತ್ವದಲ್ಲಿ. ಆ ಟೈಮಲ್ಲಿ ವೀರಶೈವ ಲಿಂಗಾಯತದ ಉನ್ನತಿ ಹೊಂದಿತ್ತಂತ ಹೇಳ್ಬೋದು. ಇದು ಅಕ್ಕ ಮಹಾದೇವಿ ಆಗಿರ್ಬೋದು, ಹಡಪದ ಚೆನ್ನಯ್ಯ ಅವರು, ತುಂಬ ವಚನಕಾರರು ಆಗಿನ ಕಾಲದಲ್ಲಿ ಕೂಡಲ ಸಂಗಮ ದೇವಸ್ಥಾನದ ಇದರಲ್ಲಿ ಅಲ್ಲಿ ಒಂದು ಅನುಭವ ಮಂಟಪವನ್ನು ಸ್ಥಾಪಿಸ್ತಾರೆ. ಏನು ನಾವೀಗ ಒಂದು ಸಂಸತ್ತು ಅಂತ ಹೇಳ್ಬೋದು, ಅದರ ಮೂಲ ಪ್ರೇರೇಪಣೆಯೇ ಅನುಭವ ಮಂಟಪ. ಅಲ್ಲಿ ಎಲ್ಲ ಶರಣರು, ಅಲ್ಲಿ ಜಾತಿಗೆ ಇದೇ ಜಾತಿಗೆ ಅಂತ ಸೀಮಿತವಾಗಿಲ್ಲ, ಎಲ್ಲ ಜಾತಿಯವರು ಶಿವಶರಣವನ್ನು ಒಪ್ಪಿಕೊಂಡು, ಧರ್ಮವನ್ನು ಒಪ್ಪಿಕೊಂಡು ಅಲ್ಲಿ ತಮ್ಮ ಅನುಭವವನ್ನು ವಿಶ್ಲೇಷಿಸ್ತಿದ್ರು, ವಿಚಾರಣೆ ಮಾಡ್ತಿದ್ರು, ಅಲ್ಲೆಲ್ಲ ಸೇರ್ತಾ ಇದ್ದರು. ಅವರವರ ಅನುಭವಗಳನ್ನು ಅವರೆಲ್ಲ ಎಲ್ಲ ಜನರಿಗೂ ಉಪಯೋಗವಂತೆ ಒಂದು ವಚನಗಳನ್ನು ಸೃಷ್ಟಿಸಿದರು. ಆ ವಚನಗಳ ಮುಖಾಂತರ ನಮ್ಮ ಸಾಮಾಜಿಕ ಯಾವುದೇ ಕುಂದುಕೊರತೆಗಳಿಗೆ ಉತ್ತರ ದೊರಕ್ತಾ ಇತ್ತು. ಅದೊಂದು ದೊಡ್ಡ ಕಾರ್ಯಕ್ರಮವಾಗಿತ್ತು ಆ ಕಾಲದ ಕಾಲಘಟ್ಟದಲ್ಲಿ. ಆಮೇಲೆ ಸಿದ್ದೇಶ್ವರ ಶಿವಯೋಗಿಗಳು, ಯಡಿಯೂರು ಸಿದ್ದೇಶ್ವರರು ಮುಂತಾದ ವಿಶೇಷ ಪುರುಷರೆಲ್ಲ ಆ ಊರಿನಿಂದ ಬಂದು ಇಡೀ ಕರ್ನಾಟಕ ಮತ್ತು ಮಹಾರಾಷ್ಟ್ರ, ಕೇರಳ ಮುಂತಾದ ಕಡೆಗಳಲ್ಲಿ ಧರ್ಮ ಪ್ರಸಾರವನ್ನು ಮಾಡ್ತಾರೆ. ಹಾಗಾಗಿ ಆ ಕಾಲದಲ್ಲಿ ವೀರಶೈವ ಧರ್ಮವು ತುಂಬ ಉನ್ನತ ಮಟ್ಟದಲ್ಲಿ ಪಸರಿಸಿತ್ತು. ವೀರಶೈವ ಅಂತ ಹೇಳಿದರೆ ಅಲ್ಲಿ ಶೈವ ಅಂತ ಹೇಳಿ ಬರ್ತದೆ. ಹಾಗಾಗಿ ಇದು ಮುಖ್ಯವಾಗಿ ಶಿವನ ಆರಾಧನೆಯನ್ನು ಮಾಡುವಂಥದ್ದು. ನಂತರದಲ್ಲಿ ಅಲ್ಲಿಗೆ ಜಾಗಕ್ಕೆ ಸಂಬಂಧಪಟ್ಟಿರುವಂತಹ ಯಾವುದಾದ್ರೂ ಶಕ್ತಿಗಳಾಗಿರ್ಬೋದು, ಅದಕ್ಕೆ ಕೂಡ ಪೂಜೆ ಪುರಸ್ಕಾರವನ್ನು ಈ ಭಾಗದಲ್ಲಿ ತುಳುನಾಡಿನಲ್ಲಿ ಆ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತಾ ಇದ್ದೀರಿ. ವೀರಶೈವ ಪರಂಪರೆಯಲ್ಲಿ ವಿಶೇಷವಾಗಿ ಶಿವನ ಆರಾಧಕರು, ಶಿವನೊಟ್ಟಿಗೆ ವೀರಭದ್ರ ದೇವರು, ಭದ್ರಕಾಳಿ ಹಾಗೂ ಹೆಚ್ಚಿನ ಮಠಗಳಲ್ಲಿ ಚೌಡೇಶ್ವರಿ ದೇವರನ್ನು ಆರಾಧನೆ ಮಾಡ್ತಾರೆ. ಹಾಗೂ ನಾಗ ಸಾನ್ನಿಧ್ಯಗಳಿವೆ. ಈ ಜಂಗಮ ಅನ್ನುವಂತಹ ಪದದ ಅರ್ಥ ಏನು, ಮತ್ತು ಈ ವೀರಶೈವ ಪರಂಪರೆಯ ಬಗ್ಗೆ ತಿಳಿಸಿಕೊಡ್ಬೇಕು ಅಂತ ಹೇಳಿ ವಿನಂತಿ. ಜಂಗಮ ಅಂದರೆ ನಿಂತಲ್ಲಿ ನಿಲ್ಲುವುದಿಲ್ಲ. ಧರ್ಮ ಪ್ರಸಾರಕ್ಕಾಗಿ ತನ್ನ ಜೋಳಿಗೆಯನ್ನು ಹಿಡಿದುಕೊಂಡು ಭಿಕ್ಷೆಯನ್ನು ಬೇಡಿಕೊಂಡು ಶಿವನ ಬಗ್ಗೆ ಧರ್ಮ ಪ್ರಸಾರ ಹಾಗೂ ಶಿವನ ವಿಶೇಷವಾದ ಅವತಾರಗಳ ಬಗ್ಗೆ ತಿಳಿಸುವುದು, ಊರಿಂದ ಊರಿಗೆ ಅಲೆದಾಡುವುದು. ಹಾಗೂ ಇನ್ನೊಂದು ಅರ್ಥದಲ್ಲಿ ಜಂಗಮರೆಂದರೆ ಪೂಜಾ ವೃತ್ತಿಯನ್ನು ಮಾಡುವವರು. ಯಾವುದೇ ಒಂದು ಸಮಾಜದಲ್ಲಿ ವಿಶೇಷ ಪೂಜೆಗಳನ್ನು ಜಂಗಮರೇ ಬಂದು ಮಾಡಬೇಕಾದಂಥ ಪದ್ಧತಿ ಇದೆ. ವೀರಶೈವ ಪರಂಪರೆಯಲ್ಲಿ ಗುರುವಿಗೆ ಪ್ರಮುಖ ಸ್ಥಾನವಿದೆ. ಗುರು ಹುಟ್ಟು ಸಾವು ಎಲ್ಲ ಕಾರ್ಯಗಳಲ್ಲಿ ಸಹ ಗುರುವನ್ನು ಮುಂದಿಟ್ಟುಕೊಂಡೇ ಎಲ್ಲ ಪೂಜೆಗಳನ್ನು ನಡೆಸಿಕೊಡುವಂಥದ್ದು. ಗುರುವಿನ ಪಾದತೀರ್ಥವೇ ಶ್ರೇಷ್ಠವು. ಹಾಗಾಗಿ ವೀರಶೈವರ ಎಲ್ಲ ಪೂಜೆಗಳಲ್ಲಿ ಗುರು ಬಂದೇ ಅವರ ಮುಖೇನ ವೀರಮಹೇಶ್ವರರ ಮುಖಾಂತರ ಪೂಜೆಯನ್ನು ನಡೆಸುವುದು ಒಂದು ಪದ್ಧತಿಯಾಗಿದೆ. ಈ ಪ್ರಸ್ತುತ ಸುಮಾರು 64 ಜಂಗಮ ಮಠಗಳಲ್ಲಿ ಒಂದು 20-25 ಜಂಗಮ ಮಠಗಳು ಉಳಿದಿವೆ. ಉಳಿದ ಎಲ್ಲ ಮಠಗಳು ಕೆಲವು ಕಾರಣಗಳಿಂದಾಗಿ ಪರಾಬರೆ ಆಗಿವೆ. ಹಾಗೂ ಈ ಉಳಿದಂಥ ಮಠಗಳನ್ನು ಜಂಗಮ ಮಠಸ್ಥರು ಎಲ್ಲ ಸೇರಿ ನಡೆಸಿಕೊಂಡು ಬರ್ತಾ ಇದ್ದಾರೆ. ಹಾಗೆ ಕೆಲವು ಮಠಗಳಲ್ಲಿ ತುಂಬ ಒಂದು ಆರ್ಥಿಕ ಕಾರಣಗಳಿಂದ ಪೂಜೆಗಳು ಎಲ್ಲ ಒಂದು ಇತಿಮಿತಿಯಲ್ಲಿ ನಡೆಯುತ್ತದೆ. ಹಾಗೂ ಇದಕ್ಕೆ ಸರ್ಕಾರಗಳು ಸ್ವಲ್ಪ ಒಂದು ವಿಶೇಷ ಅನುದಾನವನ್ನು ಕೊಟ್ಟರೆ ಈ ಕರಾವಳಿ ಭಾಗದಲ್ಲಿ ವೀರಶೈವ ಪರಂಪರೆ ಹಾಗೂ ಜಂಗಮ ಮಠಗಳನ್ನು ಉಳಿಸ್ಬೋದು ಅಂತ ನಮ್ಮ ಭಾವನೆ. ಎಸ್ ವೀಕ್ಷಕರೇ, ಇವಾಗ ಸಾಮಾನ್ಯವಾಗಿ ರಾಜರ ಕಾಲ, ರಾಜಾಶ್ರಯದ ಕಾಲ ಅನ್ನುವಾಗ ಈ ಶಾಸನಗಳು ಅನ್ನುವಂಥದ್ದು, ಇಲ್ಲಿ ಕೂಡ ಒಂದು ಶಾಸನ ಕಂಡು ಬರ್ತಾ ಇದೆ. ಇದು ತಾಮ್ರದ ಶಾಸನ. ಈ ಶಾಸನದ ಬಗ್ಗೆ ಇವರಲ್ಲಿ ಮಾಹಿತಿಯನ್ನು ಕೇಳಿ ತಿಳಿದುಕೊಳ್ಳೋಣ. ವಿಶೇಷವಾಗಿ ನಾನು ಈಗಾಗಲೇ ಹೇಳಿದಂತೆ ಕರಾವಳಿ ಭಾಗದ ವೀರಶೈವ ಜಂಗಮ ಮಠಗಳಲ್ಲಿ ಕೆಳದಿರಾಜರು ಘಟ್ಟದ ಕೆಳಗಿಂದ ಬರುವಾಗ ವಿಶ್ರಾಂತಿಗಾಗಿ ಹಾಗೂ ದಾಸೋಹದ ವ್ಯವಸ್ಥೆಗಾಗಿ ಈ ಮಠಗಳಲ್ಲಿ ಬಂದು ತಂಗಿರ್ತಿದ್ದರು. ಆ ಮಠಗಳಲ್ಲಿ ಬಂದು ತಂಗಿರುವಂಥ ಸಮಯದಲ್ಲಿ ಈ ಮಠಗಳಿಗೆ ವಿಶೇಷವಾದ ಭೂದಾನ ಹಾಗೂ ಉಂಬಳಿ ಆಶ್ರಯಗಳನ್ನು ನೀಡಿದ್ದು ಕಂಡುಬರುತ್ತದೆ. ಹಾಗೂ ಈ ಶಾಸನ ಕೆಳದಿರಾಜರ ಕಾಲದ್ದು
ಭದ್ರಪ್ಪ ನಾಯಕ ರಾಜರದ್ದು 1543 ಇಸವಿಯಲ್ಲಿ ರಚಿತವಾದ ತಾಮ್ರ ಶಾಸನ. ಇದರಲ್ಲಿ ಮಠಗಳಿಗೆ ಬಿಟ್ಟಂಥ ಉಂಬಳಿಗಳು ಹಾಗೂ ರಾಜಾಶ್ರಯದ ಬಗ್ಗೆ ಉಲ್ಲೇಖಗಳಿರ್ತದೆ, ಹಳೆಗನ್ನಡ ರೂಪದಲ್ಲಿ ಇರ್ತದೆ. ಹಾಗೂ ಈ ಕಡೆಗೆ ಬಸಪ್ಪ ನಾಯಕ ಮಜುರುಕೋಟೆ ಕಟ್ಟಿದ ಹಾಗೆ, ಹಾಗೂ ರಾಣಿ ಚೆನ್ನಮ್ಮಳು ಗುರುಪುರ ಜಂಗಮಠಕ್ಕೆ ಬರ್ತಾಳೆ. ಅಲ್ಲಿಂದ ಪೊಳಲಿ ಚೆಂಡಿಗೆಲ್ಲ ನೋಡುವಂಥ ಟೈಮಲ್ಲಿ ಅವರಿಗೆಲ್ಲ ಈ ನಮ್ಮ ಮಠಗಳಲ್ಲಿ ಅರಮನೆ ಸಹ ಇತ್ತು. ನಮ್ಮ ಪಾಂಗಳ ಜಂಗಮಠದಲ್ಲಿ ಸಹ ಒಂದು ಅರಮನೆ ಇತ್ತು. ಅರಮನೆಯಲ್ಲಿ ಈ ರಾಜರು ಬಂದು ತಂಗಿರ್ತಾ ಇದ್ದರು. ಹಾಗೂ ಗುರುಪುರ ಜಂಗಮಠದಲ್ಲಿ ಸಹ ಅರಮನೆ ಇರ್ತದೆ. ಕಾಲಾಂತರದಲ್ಲಿ ಅದೆಲ್ಲ ಅವಶೇಷವಾಗಿದೆ. ಹಾಗಾಗಿ ಈ ಮೂಲಕ ಹೇಳ್ಬೋದಂದರೆ ರಾಜರೆಲ್ಲ ಕಾಸರಗೋಡಿನಿಂದ ಕುಂದಾಪುರದಿಂದ ಕಾಸರಗೋಡಿಗೆ ಬಂದು ಈ ಮಠಗಳಲ್ಲಿ ಉಳ್ಕೊಂಡು ಒಂದು ವಿಶೇಷ ಅತಿಥಿಗಳನ್ನು ತಗೊಂಡು ಹೋಗ್ತಿದೆ ಅಂತ ಹೇಳ್ಬೋದಾಗಿದೆ. ಅಂದರೆ ಬಸಪ್ಪ ನಾಯಕ ಕೂಡ ವೀರಶೈವ ಇದರಲ್ಲಿರುವಂಥದ್ದು. ಬಸಪ್ಪ ನಾಯಕ ಮಲ್ಲಾರಿನಲ್ಲಿ ಮಲ್ಲಾರು ಕೋಟೆ ಹಾಗೂ ಈ ಕಾಪು ಸಮುದ್ರ ತೀರದಲ್ಲಿ ಮನೋಹರಗಡ ಅನ್ನುವಂತಹ ಒಂದು ಕೋಟೆಯನ್ನು ರಚಿಸಿರುವಂಥದ್ದು. ಕಾಪು ಮಲ್ಲಾರು ಕೋಟೆಯಲ್ಲಿ ಈಗ ಯಾವುದೇ ಅವಶೇಷಗಳು ಉಳಿದಿಲ್ಲ. ಹಾಗೂ ಇಲ್ಲಿ ಕಾಪು ಮನೋಹರಗಡದಲ್ಲಿ ಸಮುದ್ರ ತೀರದಲ್ಲಿ ಈಗಲೂ ಬಂಡೆಯ ಮೇಲೆ ಕಲ್ಲಿನ ಕೆಲವು ವ್ಯವಸ್ಥೆಗಳನ್ನು ನೋಡಬಹುದು. ಅಲ್ಲಿ ವೀಕ್ಷಣಾ ಗೋಪುರವಾಗಿ ಸಹ ಅದು ಆಗ್ತಾ ಇತ್ತು. ಹಾಗೂ ರಾಜರು ಸಹ ಅಲ್ಲಿ ಬಂದು ತಂಗ್ತಾ ಇದ್ದರು. ತಮ್ಮ ದುಷ್ಟರು ಮತ್ತು ಸೈನಿಕರು ಬೇರೆ ದಾಳಿ ಮಾಡಿದಾಗ ಅಲ್ಲಿ ಅವರನ್ನು ಹಿಮ್ಮೆಟ್ಟಿಸ್ಲಿಕ್ಕಾಗಿ ವೀಕ್ಷಣಾ ಗೋಪುರ ಮತ್ತು ಅಲ್ಲೂ ಒಂದು ಕೋಟೆಯನ್ನು ಕಟ್ಟಿದ್ರು ಅಂತ ಹೇಳ್ಬೋದು. ಈ ಮನೋಹರಗಡ ಅನ್ನುವಂಥದ್ದು ಕಾಪು ಸಮುದ್ರ ತೀರದಲ್ಲಿದೆ. ಸಮುದ್ರ ತೀರದಲ್ಲಿ ಒಂದು ಕಡೆ ದೀಪಸ್ತಂಭ ಲೈಟ್ ಹೌಸ್ ಅನ್ನುವಂಥದ್ದು, ಅದೇ ರೀತಿಯಾಗಿ ಇನ್ನೊಂದು ಭಾಗದಲ್ಲಿ ಮನೋಹರಗಡ ಅನ್ನುವಂಥದ್ದಿದೆ. ಮನೋಹರಗಡ ಇವಾಗ ಅದು ಜೀರ್ಣಾವಸ್ಥೆಯಲ್ಲಿದೆ. ಅದನ್ನು ಅಂದರೆ ವೀಕ್ಷಣಾ ಗೋಪುರ ಅನ್ನುವಂತಹ ರೀತಿಯಲ್ಲಿ ಇಲ್ಲಿ ಹೇಳ್ತಾ ಇದ್ದಾರೆ. ಇದನ್ನು ಜಿಲ್ಲಾಡಳಿತ ಗಮನಿಸಬೇಕು. ಈ ಒಂದು ಮನೋಹರಗಡವನ್ನು ಪುನರುತ್ಥಾನ ಮಾಡುವಲ್ಲಿ, ಅಂದರೆ ಇದು ಯಾವ ರೀತಿಯಲ್ಲಿ ಇದ್ದಿರ್ಬೋದು ಅನ್ನುವಂತಹ ಒಂದು ವಿಚಾರವನ್ನು ಅವಲೋಕನ ಮಾಡಿಕೊಂಡು ಈ ಮನೋಹರಗಡವನ್ನು ಪುನಃ ನಿರ್ಮಾಣ ಮಾಡಿ ಇಲ್ಲಿಗೆ ಬರುವಂತಹ ಪ್ರವಾಸಿಗರಿಗೆ ವೀಕ್ಷಣಾ ಗೋಪುರದ ರೀತಿಯಲ್ಲಿ ಇದನ್ನು ಮಾಡಿಕೊಡ್ಬೇಕಂತ ಹೇಳಿ ಈ ನಮ್ಮ ಕಾಪು ವಾಹಿನಿಯ ಮೂಲಕ ಜಿಲ್ಲಾಡಳಿತಕ್ಕೆ ಒಂದು ಆಗ್ರಹ ಆಗಿರ್ತದೆ. ವೀಕ್ಷಕರೇ, ನೋಡಿದ್ರಲ್ವಾ ಈ ಪಾಂಗಾಳದ ಜಂಗಮ ಮಠದ ಬಗ್ಗೆ. ಪಾಂಗಾಳದಲ್ಲಿ ಇನ್ನೂ ಹಲವಾರು ದೇವಸ್ಥಾನಗಳು ಇವೆ. ಇದೇ ರೀತಿಯಾಗಿ ಮುಂದಿನ ದಿನಗಳಲ್ಲೂ ಕೂಡ ಈ ಕ್ಷೇತ್ರ ದರ್ಶನ ಅನ್ನುವಂತಹ ಈ ಒಂದು ವಿಚಾರವನ್ನಿಟ್ಟುಕೊಂಡು ಈ ಭಾಗದ ಅಂದರೆ ಈ ಪಾಂಗಾಳ ಮಾತ್ರ ಅಲ್ಲದೆ ಬೇರೆ ಈ ತುಳುನಾಡಿನ ಅನೇಕ ಕಡೆಗಳಲ್ಲಿ ದೇವಸ್ಥಾನಗಳು ಕಾರಣಿಕದ ಕ್ಷೇತ್ರಗಳಿವೆ. ಈ ಕ್ಷೇತ್ರಗಳಿಗೆಲ್ಲ ಭೇಟಿ ಕೊಟ್ಟು ಆ ಕ್ಷೇತ್ರದ ವಿಷಯವನ್ನು ಅಂದರೆ ವಿಚಾರವನ್ನೇನಿದೆ ಅದನ್ನು ನಿಮಗೆ ತಿಳಿಸುವ ಪ್ರಯತ್ನವನ್ನು ಮಾಡ್ತೇವೆ. ಮುಂದಿನ ವಿಡಿಯೋಗಾಗಿ ಕಾಯ್ತಾ ಇರಿ. ನಮ್ಮ ಕಾಪು ವಾಹಿನಿಯನ್ನು ವೀಕ್ಷಿಸಿದಂತಹ ಎಲ್ಲರಿಗೂ ಧನ್ಯವಾದಗಳು.